ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ಕ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು 2 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಚಳ್ಳಕೆರೆಯಿಂದ ಪರಶುರಾಮಪುರ ಪಾಗೋಡಕ್ಕೆ ಹೋಗ್ತಕ್ಕಂಥ ಹೈವೇಯಿಂದ ಜಸ್ಟ್ ಒಂದು 600 ಮೀಟರ್ ಒಳಗಡೆ ಇರ್ತಕ್ಕಂಥ ಒಂದು ಲ್ಯಾಂಡ್ ನೋಡೋಕ್ಕೆ ಬಂದಿದ್ದೀನಿ. ನೋಡ್ರಿ, ಇದೇ ರೋಡಿಂದ ನಾವು ಮುಂದೆ ಹೋಗಬೇಕು. ಒಂದು ಮಣ್ಣಿನ ರೋಡ್ ಬರುತ್ತೆ. ಈಗ ಈ ಮಣ್ಣಿನ ರೋಡಲ್ಲಿ ಸುಮಾರು ನಾವು 600 ಮೀಟ್ರ್ ಹೋಗ್ಬೇಕು. 600 ಮೀಟ್ರ್ ಹೋಗಿ ಇನ್ನೂ ಒಂದು 100 ಮೀಟ್ರ್ ರೋಡ್ ಮಾಡೋದಿದೆ. ಆಮೇಲೆ ನಾನು ತೋರಿಸ್ತೀನಿ. ಅಲ್ಲಿ ನಮಗೆ 2 ಎಕರೆ ಜಮೀನು ಸಿಗುತ್ತೆ. ಅಂದರೆ ಟೋಟಲ್ ಏನು 10 ಎಕರೆ ಇದೆ, ಅವರು 2 ಎಕರೆ ಮಾತ್ರ ಕೊಡ್ತಾರೆ. ಇನ್ನು 8 ಎಕರೆ ಅವರೇ ಇಟ್ಕೊಳ್ತಾರೆ. ಅವ್ರದ್ದೇನೋ ಪ್ರಾಬ್ಲಮ್ಗೋಸ್ಕರ 2 ಎಕರೆ ಮಾತ್ರ ಸಪ್ರೇಟ್ ಸ್ಕೆಚ್ ಮಾಡಿ ಕೊಡ್ತಾರೆ. ಆ ಜಮೀನು ಮೋಡ ಎಲ್ಲ ಆಗಿದೆ. ಹಾಗಾಗಿ ಕ್ಯಾಮ್ರಾ ಕ್ಲಿಯರಾಗಿ ಬರ್ತಾಯಿಲ್ಲ ನೋಡಿ ಸರ್. ಇದು ಮಣ್ಣೇನು, ಇದ್ರ ರೇಟ್ ಏನು, ಇದ್ರ ಲೊಕೇಶನ್ ಏನು ಅಂತ ನೋಡೋಣ. ಚಳ್ಳಕೆರೆಯಿಂದ 20 ಕಿಲೋಮೀಟ್ರು ಪಾವಗಡ ರೋಡಲ್ಲಿ ಬರಬೇಕು. 600 ಮೀಟ್ರ್ ಒಳಗಡೆ ಬರಬೇಕು. ಮಣ್ಣಿನ ರೋಡಲ್ಲಿ ಬಂದರೆ ಈ ಒಂದು ಪ್ರಾಪರ್ಟಿ ಸಿಗುತ್ತೆ. ಮಣ್ಣು ಬಂದುಬಿಟ್ಟು ಈಗಾಗಲೇ ನಿಮಗೆ ಕಾಣ್ತಾ ಇದೆ, ಪ್ಯೂರ್ ರೆಡ್ ಸಾಯಿಲ್, ತುಂಬ ಫಲವತ್ತಾದ ಭೂಮಿ, ಯಾವುದೇ ಬೋರ್ ಇಲ್ಲ. ಟೋಟಲ್ ಇದು 10 ಎಕರೆ ಬರುತ್ತೆ. 10 ಎಕರೆಯಲ್ಲಿ ನಿಮಗೆ 2 ಎಕರೆ ಮಾತ್ರ ನಿಮಗೆ ಸಪ್ರೇಟ್ ಸ್ಕೆಚ್ ಮಾಡಿ ಕೊಡ್ತಾರೆ. ಸುತ್ತು ತೋಟಗಳೆಲ್ಲ ಇದಾವೆ ನೋಡಿ, ಎಲ್ಲ ತೋಟಗಳಿದೆ ಸುತ್ತು ಎಲ್ಲ. ಇದು ತುಂಬ ಫಲವತ್ತಾದ ಭೂಮಿ ಮತ್ತು ರೆಡ್ ಸಾಯಿಲ್, ಕೆಂಪು ಭೂಮಿ ಇದೆ ಇದು. ಜೊತೆಗೆ ಇಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಕೂಡ ಇದೆ ಅಂತ ಕಾಣಿಸುತ್ತೆ. ಯಾಕಪ್ಪ ಅಂದರೆ ಇಲ್ಲಿಂದ ಜಸ್ಟ್ ಒಂದು 2.25 ಕಿಲೋಮೀಟ್ರಲ್ಲಿ ವೇದಾವತಿ ನದಿ ಇದೆ. ಹಾಗಾಗಿ ವಾಟರ್ ಕೂಡ ಚೆನ್ನಾಗಿ ಇದೆ ಈ ಒಂದು ಪ್ರದೇಶದಲ್ಲಿ. ಈ ಅಕ್ಕಪಕ್ಕ ಎಲ್ಲ ಕೂಡ ತೋಟಗಳು, ಅಡಿಕೆ ತೋಟ ಎಲ್ಲ ಕಟ್ಟಿದ್ದಾರೆ. ಇತ್ತೀಚೆಗೆ ಇನ್ನೂ ಹೊಸ ತೋಟಗಳನ್ನ ಮಾಡಿದ್ದಾರೆ, ಬೋರ್ಗಳು ಹಾಕ್ಸ್ಕೊಂಡು. ಒಂದು 200-250 ಅಡಿಯಲ್ಲೆಲ್ಲ ನೀರು ಬರುತ್ತೆ ಇಲ್ಲಿ ನೋಡಿ. ಇದೆಲ್ಲನೂ ಬರುತ್ತೆ. ಇದು ಟೋಟಲ್ 10 ಎಕರೆ ಬರುತ್ತೆ. 10 ಎಕರೆಯಲ್ಲಿ 2 ಎಕರೆ ಮಾತ್ರ ಕೊಡ್ತಾರೆ. ನೆಕ್ಸ್ಟ್ ಇದರ ರೇಟ್ ಬಂದುಬಿಟ್ಟು ಇವರು 16 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಮಣ್ಣಿನ ರೋಡ್ ಕೂಡ ಇದೆ. ಇನ್ನೊಂದು ಮಣ್ಣಿನ ರೋಡಿಂದಲೂ ನಾವು ಮುಂದೆ ಹೋಗ್ತಾ ಇದ್ವಿ. ಮಳೆ ಇರೋದ್ರಿಂದ ಸ್ವಲ್ಪ ಇದರಿಂದ ಗಾಡಿಯಲ್ಲಿ ತೋರಿಸ್ತಾ ಇದ್ದೀನಿ. ಮಣ್ಣಿನ ರೋಡು ನೋಡಿ, ಇದೆಲ್ಲ ಕೂಡ ಬರುತ್ತೆ. 16 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಹೈವೇಯಿಂದ ಬಂದುಬಿಟ್ಟು ಹೋಗ್ಬೋದು ನೋಡಿ. ಇದೇ ರೋಡು. ಈ ರೋಡಲ್ಲಿ ಹೋದರೆ ನಾವು ನೇರವಾಗಿ ಎಲ್ಲಿ ಹೋಗ್ಬೋದಪ್ಪ ಅಂತಂದರೆ ಡೈರೆಕ್ಟು ಮೈನ್ ರೋಡ್ಗೆ ಹೋಗ್ಬೋದು. ಮತ್ತು ಇದೇ ಪರಶುರಾಮಪುರ ಪಾಗೋಡಕ್ಕೆ ಹೋಗ್ತಕ್ಕಂಥ ರಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು.